ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ ಅಂತ ಇದ್ದೀರಿ. ಬಹಳ ಅಭಿಮಾನದಿಂದ ತಾವೆಲ್ಲ ನನಗೆ ಕರೆಸಿದ್ದೀರಿ. ನಮ್ಮ ಜಿಲ್ಲೆಯಲ್ಲಿ 5,20,000 ಇಂಥ ಮಕ್ಕಳಿದ್ದಾರೆ ಸರ್. 6 to 15 ಏಜ್ ಗ್ರೂಪ್, 6ರಿಂದ 14 ವಯಸ್ಸಿನ ಮಕ್ಕಳು ಕಲಬುರಗಿ ಜಿಲ್ಲೆಯಲ್ಲಿ. ಕಲಬುರಗಿ ಜಿಲ್ಲೆಯ ಪಾಪ್ಯುಲೇಷನ್ ಈಗ 32 ಲಕ್ಷ ಇದೆ ಸರ್. ಅದರಲ್ಲಿ 5,20,000 ಈ ಥರ ಮಕ್ಕಳಿದ್ದಾರೆ. ಇವರಿಗೆ ನಾವು ಶಿಕ್ಷಣ ಕೊಡುವುದಕ್ಕಾಗಿ ನಾನು ಈಗಾಗಲೇ ಚರ್ಚೆಯಲ್ಲಿ ಬಂದ ಹಾಗೆ ಸರ್ಕಾರದ 2,000 ಶಾಲೆಗಳು 1 to 10, ಪ್ರಾಥಮಿಕ 1,773 ಮತ್ತು ಪ್ರೌಢ ಸರ್ಕಾರಿ 290. ಇದನ್ನು ಹೊರತುಪಡಿಸಿ ಈ ನಮ್ಮ ಒಟ್ಟಾರೆ 832 ಶಾಲೆಗಳು. ಅದರಲ್ಲಿ 8,000 ಏನು ನೀವು ಇದನ್ನು ತೆಗೆದ್ರೆ ನಮ್ಗೆ ಇನ್ನೂ 6,000 ಶಾಲೆಗಳಾಗ್ತವೆ. ಅದರಲ್ಲಿ ಬೆರಳೆಣಿಕೆಯಲ್ಲಿ 106 ಶಾಲೆಗಳೇ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತವೆ. ಒಂದು 106 ಶಾಲೆ. ಮೊದಲು ಪೂಜ್ಯ ದೊಡ್ಡಪ್ಪ ಅಪ್ಪಾಜಿ ಅವರ ಒಂದು ಶರಣಬಸವೇಶ್ವರ ವಸತಿ ಶಾಲೆ SDR ಅಂತ ಅಪ್ಪಾಜಿಯವರನ್ನ ಅನುಕರಣೆ ಮಾಡಿನೇ ಈ ಎಲ್ಲ ಶಾಲೆಗಳನ್ನ ಅದಕ್ಕಿಂತ ಮುಂಚೆ ತಮಗೆಲ್ಲ ಗೊತ್ತಿದೆ, ಮಹಾದೇವಪ್ಪ ರಾಂಪುರವರು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಈ ಭಾಗದಲ್ಲಿ ಏನು ಬೆಳೆಸಿದ್ರು ಅದನ್ನ ನೋಡಿ ನಮ್ಮ ದೊಡ್ಡಪ್ಪ ಅಪ್ಪಾಜಿಯವರು, ಶರಣಬಸಪ್ಪ ಅಪ್ಪಾಜಿಯವರು ಎಲ್ಲ ಸಂಸ್ಥೆಗಳನ್ನೆಲ್ಲ ಮಾಡಿ ಆಮೇಲೆ ನೂತನ ವಿದ್ಯಾಲಯ, ಈ ಸೇಂಟ್ ಮೇರಿ, ಸೇಂಟ್ ಜೋಸೆಫ್, ಇಷ್ಟು ಬಿಟ್ಟರೆ ಬೇರೆ ಶಾಲೆಗಳೇ ಯಾರಿಗೆ ಕಾಣಿಸ್ತಿರಲಿಲ್ಲ. ಸರ್ಕಾರಿ ಶಾಲೆನೇ ಇದೆ, MPHS ನಮ್ಮ ಎಲ್ಲ. ಈಗ 106 ಶಾಲೆಗಳಾಗಿ ಸುಮಾರು 800 ಶಾಲೆಗಳು ಈ ನಮ್ಮ ಜಿಲ್ಲೆಯಲ್ಲಿ ಇದ್ರೂ ಕೂಡ 106 ಶಾಲೆಗಳು ಮಾತ್ರ ಈ ಥರದ ಇದ್ರೆ, ಆ 106 ಶಾಲೆಗಳಲ್ಲಿ ತಮ್ಮದೂ ಕೂಡ ಒಂದು ಶಾಲೆ ಆಗುತ್ತೆ. ಇಷ್ಟೆಲ್ಲ ತಾವು ಉತ್ತಮದಾರರು ಎಲ್ಲ ತಾವು ಬಹುಶಃ ನನಗೆ ತಾವೆಲ್ಲ ಸೇರಿರೋದು ಇಲ್ಲಿ ನಮಗೆ ಅನಿಲ್ ಕುಮಾರ್ ಒಬ್ರು ಕಾಣಿಸ್ತಿರ್ಬೇಕು, ಮತ್ತೆ ಉಮೇಶ್ ಕಾವೇರಿ ಅವರು ಕಾಣಿಸ್ತಿರ್ಬೇಕು. ಬಟ್ ಇದಕ್ಕೂ ಬಹಳ ಮುಖ್ಯವಾಗಿ ಹೇಳಿದ್ರು, ಅವರು ಶ್ರೀಮತಿ ದಿವಂಗತ ಜಯಶ್ರೀ ಅವರು ಏನು ಕನಸು ಕಂಡು ಅವರೇನು ಇಲ್ಲಿ ಈ ಭಾಗದಲ್ಲಿ ಇದು ಚಾಯ್ಸ್ ಮಾಡಿಕೊಂಡು ಇಲ್ಲಿ ಒಂದು ಇದು ಮಾಡಬೇಕು ಅಂತ ಏನು ಮಾಡಿದ್ದಾರೆ. ಬಹುಶಃ ನಾವು ನೀವೆಲ್ಲ ಇದನ್ನು ಮಾಡಿದರೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಅದು ಇಲ್ಲಿ ಆಗ್ತಾ ಇದೆ. ಅವರಿಗೆ ನಾವು ನಿಜವಾಗಿ ಶ್ರದ್ಧಾಂಜಲಿ ಮಾಡಬೇಕು ಅಂತಂದ್ರೆ ಈ 400-500 ಮಕ್ಕಳಿಗೆ ಅವರು 400-500 ಮಕ್ಕಳ ಒಳಗಡೆ ಅವರು ಜೀವಂತವಾಗಿದ್ದಾರೆ. ಅವರಿಗೆ ನಾವು ಒಳ್ಳೆ ಶಿಕ್ಷಣವನ್ನು ಕೊಟ್ಟರೆ ನಾವು ಅವರನ್ನು ಸ್ಮರಿಸ್ತಾ. ಬಟ್ ಅವರು ಕೂಡ ಈ ಭಾಗದಲ್ಲಿ ಲೇಬರ್ ಅವ್ರು ಹೇಳಿದ್ರು, ಇದರಲ್ಲಿ 400 ಜನರಲ್ಲಿ 80% ಮಕ್ಕಳು ಎಲ್ಲ ಅನಕ್ಷರಸ್ಥರು, ಫಸ್ಟ್ ಜನರೇಷನ್ ಲರ್ನರ್ ಇದ್ದಾರೆ. ಅವ್ರಿಗೆ ಅಕ್ಷರ ಅನ್ನೋದೇ ಗೊತ್ತಿಲ್ಲ, ಕೂಲಿ ಮಾಡಕ್ಕೆ ಹೋಗ್ತಾರೆ. ಅಂಥವ್ರ ಮಕ್ಕಳಿಗೆ ನೀವು ಶಿಕ್ಷಣ ಕೊಡ್ತಾ ಇದ್ದೀರಿ. ಈಗ ನಾವು ಬೇರೆದವರು ಅವರೆಲ್ಲ ಫಸ್ಟ್ ಸೆಕೆಂಡ್ ಅವ್ರು ಇಂಜಿನಿಯರ್ ಡಾಕ್ಟರ್ ಆಗೋರು ಅವ್ರವ್ರ ಮಕ್ಕಳಿಗೆಲ್ಲ ಶಿಕ್ಷಣ ಕೊಡೋದೇ ಬೇರೆ. ಇಲ್ಲಿ ಯಾವ ಮಕ್ಕಳಿಗೆ ತಾಯಿ ತಂದಿಗೆ ಅಕ್ಷರ ಜ್ಞಾನವೇ ಇಲ್ಲ ಅಂತ ಮಕ್ಕಳಿಗೆ ತಾವು ಶಿಕ್ಷಣವನ್ನು ಕೊಡ್ತಾ ಇದ್ದೀರಿ. ಇದು ಬಹಳ ಅನನ್ಯವಾದಂಥ ಒಂದು ದೊಡ್ಡ ಸಾಮಾಜಿಕ ಕಾರ್ಯ ಸರ್. ಇದನ್ನು ನಮಗೆ ನಮ್ಮ ಒಬ್ರು DC ಬಂದಿದ್ರು, ಬನ್ಸಾಲ್ ಅಂತ ಹೇಳಿದ್ರು ಸರ್. ಅವರು ವಿಪುಲ್ ಬನ್ಸಾಲ್ ಅವರು ಅಂತ DC ಇದ್ರು. ನಾನು BO ಇದ್ದೆ. ನೀವು ಏನಾದರೂ ಮಾಡಬೇಕಪ್ಪ ಸಮಾಜದಲ್ಲಿ, ಜಗತ್ತಿನಲ್ಲಿ ನೀವು ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತಂದ್ರೆ ನೀವು ಗುಡಿ ಗುಂಡಾರಗಳನ್ನು ಕಟ್ಸೋದಾಗ್ಲಿ ಅದೆಲ್ಲ ಅಲ್ಲೆಲ್ಲ ಮಾಡ್ತಾರೆ. ನೀವು ಒಂದು ಒಳ್ಳೆ ಶಾಲೆ ತೆಗೆದ್ರೆ ಅದು ನಿಮಗೆ ನೀವು ಜಗತ್ತಿನಲ್ಲಿ ಮಾಡ್ತಕ್ಕಂಥ ಒಳ್ಳೆ ಕೆಲಸ. ಅದು ಸರ್ಕಾರವೂ ಪ್ರಯತ್ನ ಮಾಡ್ತಾ ಇದೆ, ಮತ್ತೆ ಖಾಸಗಿ ಸಂಸ್ಥೆಯವರ ದೇಣಿಗೆಯನ್ನು ಕೂಡ ಇದೆ. ಮಠ ಮಾನ್ಯಗಳು ಅವೆಲ್ಲ ಇರ್ಲಿಲ್ಲಪ್ಪ ಅಂತಂದ್ರೆ ನಾವು ಇವತ್ತು ಇಲ್ಲಿಂದ ಮಾತಾಡ್ತಿರ್ಲಿಲ್ಲ. ನಾನು ಕೂಡ ಒಂದು ಮಲ್ಲಿಕಾರ್ಜುನ ಪ್ರೌಢಶಾಲೆ ಅಂತ ಬಿಸ್ನೂರದಲ್ಲಿ ಒಂದು ಖಾಸಗಿ ಶಾಲೆಯಲ್ಲಿನೇ ನಾನು 8ನೇ 9ನೇ. ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು 1ರಿಂದ 8ನೇ, 9, 10ನೇ ತರಗತಿ ನಾನು ಬಿಸ್ನೂರು ಪ್ರೌಢಶಾಲೆಯಲ್ಲಿ ಓದಿ, ಖಾಸಗಿ ಶಾಲೆ. ಆ ಶಾಲೆ ಒಂದು ವೇಳೆ ಇರಲಿಲ್ಲ ಅಂದ್ರೆ ನಾನು 10ನೇ ಪಾಸಾಗಿ ಕಲಬುರಗಿ ಬರ್ತಿರ್ಲೇ ಇಲ್ಲ. ನಾನು ಅದನ್ನು ನೆನೆಸ್ಬೇಕಾಗ್ತದೆ. ಹೀಗಾಗಿ ಖಾಸಗಿ ಶಾಲೆಯವರದ್ದು ಬಹಳ ಒಂದು ಪ್ರಯತ್ನ ಇದೆ. ತಾವೆಲ್ಲ ಈಗ ಸಿದ್ಧತೆ ಮಾಡ್ಕೊಂಡು ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ. ಅವ್ರಿಗೆ ನಾವು ಕಾಯಿಸಬಾರ್ದು. ತಾವು ಇಷ್ಟೊಂದು ಜನ ವಕೀಲರು,
ಉದ್ದಿಮೆದಾರರು ತಾವೆಲ್ಲ ಸೇರಿದ್ದೀರಿ ಸರ್. ತಮ್ಮ ಪ್ರಯತ್ನದ ಫಲವಾಗಿ ನಿಮ್ಮ ಮೂಲಕ ನಮಗೆ ಅನಿಲ್ ಕಾಣಿಸ್ತಾ ಇದ್ದಾರೆ ಮತ್ತು ಉಮೇಶ್ ಅವರು ಕಾಣಿಸ್ತಾ ಇದ್ದಾರೆ. ಅವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ತಾವೆಲ್ಲ ಇಂಥ ಈ ರೀತಿ ಒಂದು ಏನು ತಾವೊಂದು ಏನು ಫೌಂಡೇಶನ್ ಇದೆ, ಅದ್ರ ಹಿಂದೆ ನೀವೇನು ಶಕ್ತಿ ಇದ್ದೀರಿ. ತಾವು ಕೇವಲ ಇದಲ್ಲ ಸರ್, ನೀವು ಅಂಬಾನಿ ಅದಾನಿಯವರು ಮಾಡುವ ಕೆಲಸವೂ ಅದೇ, ತಾವು ಮಾಡುವ ಕೆಲಸವೂ ಅದೇ. ತಾವು ಉದ್ಯಮದಾರರಾಗಿದ್ರು ಕೂಡ ಈ ಭಾಗದಲ್ಲಿ ನಾವು ಇದನ್ನು ಮಾಡಿದ್ದೇವೆ. ದಯವಿಟ್ಟು ಈ 400 ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಟ್ಟು ಅವರು ಕೂಡ ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಲುವ ಹಾಗೆ ತಾವು ಮಾಡಿದ್ರಂದ್ರೆ ನಿಮ್ಮ ಶ್ರಮ, ನಿಮ್ಮ ದುಡಿಮೆ, ನಿಮ್ಮ ಇದು ಸಾರ್ಥಕ ಆಗ್ತದೆ. ಆ ದಿಶೆಯಲ್ಲಿ ಇವತ್ತಿನ ದಿವಸ ಉಮೇಶ್ ಕಾವೇರಿ ಅವರು